ನಮಸ್ಕಾರ. ವೈ.ಡಿ. ರವಿಕುಮಾರ್ ಅವರೇ, ವಿಶ್ವ ಒಕ್ಕಲಿಗರ ವೇದಿಕೆ ಎನ್ನುವಂಥ ಒಂದು ಸಂಘವನ್ನು ಪ್ರತಿಷ್ಠಾಪನೆಯನ್ನು ಮಾಡಿದಿರಿ. ವಿಶ್ವ ಅಂದರೆ ಪ್ರಪಂಚಕ್ಕೆಲ್ಲ ಕೆಂಪೇಗೌಡರ ಅಥವಾ ಒಕ್ಕಲಿಗರ ಒಂದು ಸಮಾಜದ ಹಿತದೃಷ್ಟಿಯಿಂದ ಎಲ್ಲವೂ ಪ್ರಪಂಚಕ್ಕೆ ತಿಳಿಬೇಕು ಅನ್ನುವಂಥ ಒಂದು ಸಂದರ್ಭ ಅಂತ ನಾನು ಕೂಡ ಭಾವಿಸಿದ್ದೇನೆ. ಇವತ್ತು ಅನೇಕ ದೇಶಗಳಲ್ಲಿ ಇವತ್ತು ಕೆಂಪೇಗೌಡರ ಉತ್ಸವಗಳು ಮತ್ತೆ ಕನ್ನಡ ರಾಜ್ಯೋತ್ಸವನ್ನ ಬಹಳ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀರಿ. ಲಂಡನ್ನಲ್ಲಿ ಲೈಟ್ ಹೌಸ್ ಸಭಾಂಗಣದಲ್ಲಿ ಇದು ಒಂದು ಅದ್ದೂರಿ ಕಾರ್ಯಕ್ರಮವಾಗಬೇಕು. ವಿಶ್ವ ಒಕ್ಕಲಿಗರ ವೇದಿಕೆಯಿಂದ ಪ್ರಪಂಚಕ್ಕೆ ಈ ಒಂದು ಗೌಡರ ಇತಿಹಾಸವನ್ನು ತಿಳಿಸಬೇಕು ಮತ್ತು ನಮ್ಮ ರಾಜ್ಯದ ಒಂದು ವೈಭವೀಕರಣವಾದಂತ ಒಂದು ನಾಡಿನ ಚರಿತ್ರೆಯನ್ನ ಅದನ್ನು ಕಟ್ಟಿದಂತ ಪುಣ್ಯಾತ್ಮನನ್ನ ಇಲ್ಲೆಲ್ಲರೂ ಬಂದು ನೆಲೆಸುವಂತ ಒಂದು ನೆಲೆಯನ್ನ ತಿಳಿಸುವಂತ ಒಂದು ಸಂದರ್ಭ ಅಂತ ನಾನು ಕೂಡ ಭಾವಿಸಿದೆ. ತಾವು ಅಧ್ಯಕ್ಷರಾಗಿ ಎಷ್ಟು ವರ್ಷಗಳಾಯ್ತು? ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ವೈ.ಡಿ. ರವಿಶಂಕರ್ ಅಂತ, ವಿಶ್ವ ಒಕ್ಕಲಿಗರ ಮಹಾವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ. ಈಗ ಸ್ಥಾಪನೆಯಾಗಿ 14 ವರ್ಷಗಳಾಯಿತು. ಮುಖ್ಯ ಉದ್ದೇಶ ಸಮುದಾಯ ಬಹಳ ದೊಡ್ಡದಿದೆ. ಇವತ್ತು ಕರ್ನಾಟಕದಲ್ಲಿ ಅತಿ ದೊಡ್ಡ 2ನೇ ಸಮುದಾಯ ಅಂದ್ರೆ ಒಕ್ಕಲಿಗರ ಸಮುದಾಯ. ನಾವು ಕಟ್ಟಿದಂಥ ಸಂದರ್ಭದಲ್ಲಿ ಸಂಘಟನೆಗಳು ಸ್ವಲ್ಪ ಕಡಿಮೆನೇ ಇದ್ದು, ಹಲವಾರು ಸಂಘಟನೆಗಳಿದ್ದು, ಆದರೂ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಸಂಘಟನೆಗಳು ಕಡಿಮೆ ಇದ್ವಿ. ಹಾಗಾಗಿ ಸ್ನೇಹಿತರು ಮತ್ತೆ ನಮ್ಮ ಕುಟುಂಬದವರೆಲ್ಲ ಸೇರಿ ಯಾಕೆ ಮತ್ತೊಂದು ಒಕ್ಕಲಿಗರ ಸಂಘಟನೆ ನಾವು ಸ್ಥಾಪನೆ ಮಾಡಬಾರ್ದು, ಇರೋ ಒಂದು ರಾಜ್ಯ ಒಕ್ಕಲಿಗರನೇ ಸಂಘನ ಯಾಕೆ ನಾವು ನಂಬ್ಕೊಂಡಿರ್ಬೇಕು ಅಂತೇಳಿ ಒಂದು ಚಾಲನೆ ಕೊಟ್ವಿ. ಇದರ ಮುಖ್ಯ ಉದ್ದೇಶ ಸಮುದಾಯದ ಸಂಘಟನೆ ಮೂಲಕ ಸಮಾಜ ಸೇವೆ ಮಾಡೋದು. ಈ ಒಂದು ಸಮಾಜಕ್ಕೆ ನಾವು ಸೇವೆಯನ್ನು ಮಾಡುವಂಥದ್ದು. ಇದು ಜನಸಾಮಾನ್ಯರಿಂದ ಹಿಡಿದು ತಿಳುವಳಿಕೆ ಇರೋರು ಎಲ್ಲರೂ ಸಹ ಈ ಸಮಾಜ ಸೇವೆಗೆ ಮುಂದಾಗ್ತಾರೆ. ಅದು ದೊಡ್ಡದು ಚಿಕ್ಕದು ಅಂತ ಭೇದ ಇಲ್ಲ. ನಾವು ಯಾವ ಪ್ರಮಾಣದಲ್ಲಿ ನಮಗೆ ಅಲ್ಲಿ ಒಂದು ಆದ್ಯತೆ ಇದೆಯೋ ಆ ಪ್ರಮಾಣದಲ್ಲಿ ಕೆಲಸವನ್ನ ಮಾಡ್ತೀವಿ. ಇವತ್ತು ಒಕ್ಕಲಿಗರು ಅಂದ್ರೆ ನಾವು ಕೆಂಪೇಗೌಡರನ್ನ ಒಬ್ಬರನ್ನೇ ನೋಡೋದಿಕ್ ಸಾಧ್ಯ ಇಲ್ಲ. ಏನು ಬೆಂಗಳೂರು ನಿರ್ಮಾತೃ ಮಾಗಡಿ ಕೆಂಪೇಗೌಡರು ಅಂತ ಹೇಳ್ತೀವಿ, ಅದರ ಪೂರ್ವಿಕರನ್ನು ನಾವು ತಗೋಬೇಕಾಗ್ತದೆ. ಗಂಗರ್ ಅವರು ಒಕ್ಕಲಿಗ ಜನಾಂಗಕ್ಕೆ ಸೇರಿದವರು. ಪ್ರಥಮವಾಗಿ ಆಂಧ್ರ, ಕರ್ನಾಟಕ, ತಮಿಳುನಾಡು ಭಾಗವನ್ನು ಸಹ ಏಕ ಸಾಮ್ರಾಜ್ಯವನ್ನ ಕಟ್ಟಂತವ್ರು. ಆ ಕಾಲದಲ್ಲೇ ಆ ಒಂದು ಗೌಡರ ಒಂದು ಗತ್ತು ಮತ್ತೆ ಆಳ್ವಿಕೆ ಮತ್ತೆ ಪ್ರಾಮಾಣಿಕತೆ, ದಕ್ಷತೆ ಮತ್ತೆ ಈ ರಾಜ್ಯದಲ್ಲಿ ಇರುವಂತ ಜನರ ಅವರ ವ್ಯಾಪ್ತಿಗೆ ಬಂದಂತ ರಾಜ್ಯಗಳಲ್ಲಿ ಅವರು ಸಂತೃಪ್ತಿಯಾಗಿ ಎಲ್ಲರೂ ಬದುಕಬೇಕು ಅನ್ನುವಂತ ವಿಚಾರವನ್ನ ಅವತ್ತಿನಿಂದ ಮಾಡ್ಕೊಂಡ್ಬಂದಂತ ಒಂದು ಸನ್ನಿವೇಶವನ್ನ ನಾವು ನೋಡ್ತಾ ಇದ್ವಿ. ಇವತ್ತು ಮುಂಚೂಣಿಯಲ್ಲಿರುವಂತದ್ದು ಬೆಂಗಳೂರು ನಿರ್ಮಾತೃ ಮಾಗಡಿ ಕೆಂಪೇಗೌಡರು ಇವತ್ತು ವಿಶ್ವ ಮಾನವರಾಗಿ ಪ್ರಪಂಚಕ್ಕೆ ಇವತ್ತು ಕಾಣಿಸ್ತಾ ಇದ್ದಾರೆ, ಗೋಚರಿಸ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಖೇನ ಆಕಾಶ ಮಾರ್ಗದಲ್ಲೂ ಅವರ ಧ್ವನಿ, ಕೆಂಪೇಗೌಡರ ಧ್ವನಿ, ಬೆಂಗಳೂರಿನ ಧ್ವನಿ, ಈ ನಾಡದ ಕಟ್ಟಿದಂತ ನಾಡ ದೊರೆಯ ಧ್ವನಿ ಬಹಳ ವಿಶಾಲವಾಗಿ ಹರಡ್ತಾ ಇದೆ. ಇದಕ್ಕೆ ನಾವು ಕೆಲವರನ್ನ ಗುರುಸ್ಬೇಕಾಗ್ತದೆ. ಇವತ್ತು ಶ್ರೀ ಶ್ರೀ ಬಾಲಗಂಗಾಧರ ಮಹಾಸ್ವಾಮಿಗಳು ಇವತ್ತು ಏನು ದೇವನಹಳ್ಳಿಯ ಏರ್ಪೋರ್ಟ್ ಇದೆಯಲ್ಲ, ಆ ಏರ್ಪೋರ್ಟಿನಲ್ಲಿ ಅನೇಕ ಮಹಾನುಭಾವರ ಹೆಸರನ್ನ ಹಿಡಿಬೇಕು ಅಂತ ಹೇಳಿದಾಗ ಅವತ್ತು ಜಗದ್ಗುರುಗಳು ಅವತ್ತಿನ ಸಂಕಲ್ಪವನ್ನ ಮಾಡಿ ಈ ನಾಡನ್ನ ಕಟ್ಟಿದಂತ ದೊರೆ ಹೆಸರನ್ನೇ ಇಡಬೇಕು ಅಂತ ಹೇಳಿ ಸಂಘ ಸಂಸ್ಥೆಗಳಿಗೆ, ಎಲ್ಲ ಜನಾಂಗದ ವರ್ಗದ ನಾಯಕರಿಗೆ ಕಿವಿ ಮಾತು ಹೇಳಿ ಇವತ್ತು ನಾವು ಬೆಂಗಳೂರಿನಲ್ಲಿ ಇವತ್ತು ಏರ್ಪೋರ್ಟ್ ನಲ್ಲಿ ನಾವು 108 ಅಡಿ ಎತ್ತರದ ಇವತ್ತು ನಾವು ಕೆಂಪೇಗೌಡರ ಶಿಲೆಯನ್ನ ನೋಡ್ತಾ ಇದ್ವಿ. ಇವತ್ತು ಅಂತಾರಾಷ್ಟ್ರೀಯ ವಿಮಾನದಿಂದಲೇ ಬಂದು ಇಳಿದ ನಂತರ ಎಲ್ಲರೂ ಆ ಕೆಂಪೇಗೌಡರು ನೋಡ್ತಾರೆ, ಕೈ ಮುಗಿತಾರೆ, ಬೆಂಗಳೂರಿಗೆ ಆಗಮಿಸ್ತಾರೆ. ಇಂಥ ಒಂದು ಸನ್ನಿವೇಶ ಇವತ್ತು ಪ್ರತಿಯೊಬ್ಬ ವಿಶ್ವದಲ್ಲಿರುವಂತ ಬೆಂಗಳೂರಿಗೆ ಬಂದಂತವ್ರು, ನಮ್ಮ ಭಾರತಕ್ಕೆ ಬಂದಂತವ್ರು ಎಲ್ಲರೂ ಇವತ್ತು ಕೆಂಪೇಗೌಡರ ಆದರ್ಶಗಳನ್ನ, ಸಿದ್ಧಾಂತಗಳನ್ನ, ಅವರು ಮಾಡಿದಂತ ಸಂಸ್ಕೃತಿಗಳನ್ನ, ವಿಚಾರಧಾರೆಗಳನ್ನ, ಒಬ್ಬ ಧೀಮಂತ ನಾಯಕನಾಗಿ ಒಬ್ಬ ಮನುಷ್ಯನಾಗಿ ಏನು ಕೊಡುಗೆಯನ್ನ ಕೊಡಬಹುದು ಅಂದ್ರೆ ಅದು ಮಾಗಡಿ ಕೆಂಪೇಗೌಡರು ಅಂತ ಇಡೀ ವಿಶ್ವ ಹೇಳ್ತದಲ್ಲ, ಆ ತರ ಜಗತ್ತಿಗೆ ಒಂದು ಪ್ರಸಿದ್ಧಿಯನ್ನು ಕೊಟ್ಟವರು ಮಾಗಡಿ ಕೆಂಪೇಗೌಡರು. ಇವತ್ತು ಅವರ ಹೆಸರು ಅಜರಾಮರವಾಗಿದೆ. ಸರ್ಕಾರಗಳು ಅದರ ವ್ಯಾಪ್ತಿಯಲ್ಲಿ ಇವತ್ತು ಕೆಂಪೇಗೌಡರ ಹೆಸರನ್ನ ಹೇಳ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ವಿಮಾನದ ನಿಲ್ದಾಣದ ಮುಂದಾಗಡೆ ಕೆಂಪೇಗೌಡರಿಗೋಸ್ಕರ ಇವತ್ತು ಎಲ್ಲರಿಗೂ ಜಗತ್ ಜಾಹೀರಾತಾಗಿ ಇವತ್ತು ನಮಗೆ ಕಂಗೊಳಿಸ್ತಾ ಇದೆ. ನಿಮಗೆ ಪ್ರತಿ ವರ್ಷ ಒಂದಲ್ಲ ಒಂದು ದೇಶದಲ್ಲಿ ಕೆಂಪೇಗೌಡರ ಜಯಂತ್ಯೋತ್ಸವ ಮತ್ತು ಕನ್ನಡದ ರಾಜ್ಯೋತ್ಸವನ್ನ ಮಾಡಬೇಕು ಅಂತ ನಿಮಗೆ ಪ್ರೇರಣೆನ ಅಥವಾ ಪ್ರೇರಣೆ ಕೊಟ್ಟವ್ರು ಯಾರು? ಪ್ರೇರಣೆ ಕೊಟ್ಟವರು ನಮ್ಮ ಸಂಸ್ಥೆಯ ನಮ್ಮ ಪದಾಧಿಕಾರಿಗಳೇ ಮುಖ್ಯವಾಗಿ. ಯಾಕೆಂದ್ರೆ ಪ್ರತಿ ವಾರ 15 ದಿವಸಕ್ಕೆ ನಮ್ಮ ಸಭೆ ನಡೆಯುತ್ತೆ. ನಾವೇನಾದ್ರೂ ಮಾಡಿದ್ರೆ ಸಮುದಾಯಕ್ಕೆ, ಸಮಾಜಕ್ಕೆ ಮತ್ತು ಈ ಬೆಂಗಳೂರು ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ನಮಗೆ ವಿಶೇಷವಾದಂಥ ಕಾಳಜಿ ವಹಿಸಿ
ಅದ್ರ ಬಗ್ಗೆ ಸಾಕಷ್ಟು ನಾವು ವಿಷಯನ ತಿಳ್ಕೊಳ್ತಾ ಬಂದ್ವಿ. 2012ರಲ್ಲಿ ಸುಮಾರಾಗಿ ನಾವು ದೆಹಲಿಗೆ ಹೋದ್ವಿ. ಆಗ ಈ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾರಂಭ ಮಾಡಬೇಕು, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾರಂಭ ಮಾಡಬೇಕು ಅಂತ ಸಂದರ್ಭದಲ್ಲಿ ಇದಕ್ಕೆ ಸೂಕ್ತವಾದ ಹೆಸರು ಅಂದ್ರೆ ನಮ್ಮ ಈ ಬೆಂಗಳೂರು ನಾಡನ್ನ, ಈ ಕರ್ನಾಟಕ ನಾಡನ್ನ ಕಟ್ಟಿದಂತೆ ಕೆಂಪೇಗೌಡರ ಹೆಸರು ಅಂತ ಮನಗೊಂಡು ಪ್ರಥಮವಾಗಿ ನಾವು 2014ರಲ್ಲಿ ದೆಹಲಿಯಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ಉತ್ಸವ ಮಾಡಿದ್ವಿ. ಆ ಸಂದರ್ಭದಲ್ಲಿ ಸುಮಾರು ಇಲ್ಲಿಂದ 1,500 ಜನ ನಾವು ಕನ್ನಡಿಗರು ಹೋಗಿದ್ವಿ. ಅವತ್ತಿನ ಕೇಂದ್ರ ಸಚಿವರಾದಂಥ ಅಜಿತ್ ಸಿಂಗ್ ಅವ್ರು ಭೇಟಿ ಮಾಡಿದ್ವಿ. ಅಜಿತ್ ಸಿಂಗ್ ಭೇಟಿ ಮಾಡಿ ಆಗಾಗಲೇ ನಾವು ಅವ್ರಿಗೆ ಒಂದು ಮನವಿ ಕೊಟ್ಟಿದ್ವಿ. ನಮ್ಮ ಹಲವಾರು ಸಂಘಟನೆಗಳು ಮನವಿ ಕೊಟ್ಟಿದ್ರು, ಈ ರಾಷ್ಟ್ರೀಯ ಒಂದು ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರು ಇಡಬೇಕು ಅಂತ. ಅದು ಪ್ರೋಸೆಸ್ಸಲ್ಲಿ ಇದ್ದಾಗ ನಾವು ನಮ್ಮ ಸ್ವಾಮೀಜಿಗಳು ಮತ್ತು ಚಿಂತಕರು, ಸಾಹಿತಿಗಳನ್ನ ಎಲ್ಲರೂ ಕರ್ಕೊಂಡೋಗಿ ಅಜಿತ್ ಸಿಂಗ್ನ ಭೇಟಿ ಮಾಡಿ ಅವ್ರಿಗೆ ಮತ್ತೊಮ್ಮೆ ಮನವಿ ಮಾಡಿದ್ವಿ. ಇದು ಒಂದು ಒಳ್ಳೆಯ ಸಕಾಲ, ಇದು ಈ ವಿಮಾನ ನಿಲ್ದಾಣಕ್ಕೆ ನೀವು ದಯಮಾಡಿ ಕೆಂಪೇಗೌಡರ ಹೆಸರು ಇಡಬೇಕು ಅಂತ. ಕೂಡಲೇ ಅವರು, ನಾನು ಒಬ್ಬ ಒಕ್ಕಲಿಗನಾಗಿದ್ದೇನೆ, ನಮಗೂ ಕೆಂಪೇಗೌಡರ ಬಗ್ಗೆ ಅರಿವಿದೆ, ಸ್ವಾಮೀಜಿಯವರು ಕೂಡ ತಿಳಿಸಿದ್ದಾರೆ ಅಂತ ಹೇಳಿ ನೀವು ಈ ಕೂಡಲೇ ನೀವು ಸರ್ಕಾರನ, ರಾಜ್ಯ ಸರ್ಕಾರದ SM ಕೃಷ್ಣ ಅವ್ರನ್ನ ಭೇಟಿ ಮಾಡಿ ನಾನು ಕೂಡ ಅದ್ರ ಬಗ್ಗೆ ಒಂದು ಇದನ್ನು ಕಳಿಸ್ಕೊಡ್ತೀನಿ, ನೋಟ್ ಕಳಿಸ್ಕೊಡ್ತೀನಿ ಅಂತ ಹೇಳಿ ಅವತ್ತು ಒಂದು ಕಾರ್ಯಾಚರಣೆಗೆ ಬಂತು, ಈ ಒಂದು ಹೆಸರು ಇಡಬೇಕು ಅಂತ. ನಾವು ಮನವಿ ಕೊಟ್ಟ ಒಂದು ವರ್ಷಕ್ಕೇನೆ ಈ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ಅಂತಾರಾಷ್ಟ್ರೀಯ ನಿಲ್ದಾಣ ವಿಮಾನವಾಯಿತು. ಕೆಂಪೇಗೌಡರ ಮಾಡೋದಕ್ಕೆ ಮಹಾಸ್ವಾಮಿಗಳು ಎಲ್ಲ ಸಂಘ ಸಂಸ್ಥೆಗಳೆಲ್ಲ ಸೇರಿದ್ರು. ಆದರೆ ಕೆಂಪೇಗೌಡರು ಒಂದು ಜಾತಿಗೆ, ಒಂದು ವರ್ಗಕ್ಕೆ ಸ್ಥಿಮಿತವಾಗಿಲ್ಲ. ಬೆಂಗಳೂರಿನಲ್ಲಿ 64 ಪೇಟೆಗಳನ್ನ ಕಟ್ಟಬೇಕಾದ್ರೂ ಸಹ ಅವರು ಎಲ್ಲ ಜನಾಂಗದವರ ಕುಲ ಕಸುಬುಗಳಿಗೆ ಒಂದೊಂದು ಪೇಟೆಯನ್ನ ಕಟ್ಟದು. ಅಂದ್ರೆ ಅದರ ಉದ್ದೇಶ ಏನು ಅಂದ್ರೆ, ಯಾವುದೇ ವಸ್ತು ಸಿಗದಾಗ ಮನುಷ್ಯನಿಗೆ ಅನಾನುಕೂಲವಾಗ್ತದೆ, ಅಥವಾ ಮಾರುವಂಥದ್ದಿರ್ಬೋದು, ಕೊಳ್ಳುವಂಥದ್ದಿರ್ಬೋದು, ಯಾವುದೇ ಒಂದು ವಸ್ತುಗೆ ಒಬ್ಬ ನಾಡ ದೊರೆ ಒಂದು ರಾಜ್ಯ ಕಟ್ಟವನೆ ಅಂದ್ರೆ ಅಲ್ಲಿಂದ ಬೇರೆ ಹುಡಿಕೊಂಡು ಇನ್ನೊಬ್ಬನ ರಾಜ್ಯದ ಆ ಆಶ್ರಯ ಬೇಕಿಲ್ಲ, ಇಲ್ಲೇ ನಾನು ಮಾಡಬೇಕು ಅಂತ ಹೇಳಿ ಕೆಂಪೇಗೌಡರು 64 ಪೇಟೆಗಳನ್ನ ಕಟ್ಟದ್ರು. ಆಗ ಎಲ್ಲ ಜನಾಂಗದ ವರ್ಗದ ಕುಲ ಕಸುಬುಗಳನ್ನ ಅಲ್ಲೇ ಪ್ರಾರಂಭ ಮಾಡಿದ್ರು. ಹಾಗಾಗಿ ವಿಶ್ವ ದಾಖಲೆಯಲ್ಲಿ ಒಂದು ನಗರವನ್ನ ಸೃಷ್ಟಿ ಮಾಡಿದಾಗ ಎಲ್ಲ ವಾಣಿಜ್ಯ ಮಾಳಿಗೆಗಳನ್ನ ಮಾಡಿ ಉತ್ಪನ್ನ ಮತ್ತು ಅದರ ಬೆಳವಣಿಗೆಗೆ, ಅಭಿವೃದ್ಧಿಗೆ ಕಾರಣಕರ್ತರಾದವರು ಮಾಗಡಿ ಕೆಂಪೇಗೌಡ. ಆಗಿರುವಾಗ ಈ ಸಂಘಕ್ಕೆ ಒಕ್ಕಲಿಗರನ್ನ ಯಾಕೆ ಸ್ಥಿಮಿತ ಮಾಡ್ಕೊಂಡಿದ್ದೀರಿ? ನಾವು ಸೀಮಿತ ಮಾಡ್ಕೊಂಡಿಲ್ಲ. ನಮ್ದು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೆಂಪೇಗೌಡ ಅವರ ಹೆಸರಲ್ಲಿ ಮಾಡ್ತೀವಿ, ಸಮುದಾಯದ ನಾವು ಸಂಘಟನೆಯವರು ಮಾಡ್ತೀವಿ. ಆದ್ರೆ ಆ ಕಾರ್ಯಕ್ರಮದಲ್ಲಿ ಎಲ್ಲಾ ಸಮುದಾಯದ ನಾಯಕರುಗಳಿರ್ತಾರೆ, ನಾಯಕರಿರ್ತಾರದು. ಅದು ಎಲ್ಲರೂ ಮಾಡಿದ ಕಾರ್ಯಕ್ರಮದ ಹೇಳ್ತಾ ಇದ್ದೀರಿ. ನಿಮ್ಮ ಸಂಸ್ಥೆಯಲ್ಲಿ ಸದಸ್ಯತ್ವನ ಕೊಡೋಂತ ಸಂದರ್ಭದಲ್ಲಿ ಎಲ್ಲ ಜನಾಂಗದವರು ಕೊಟ್ಟಿದ್ದೀರಾ, ಅದು ಒಕ್ಕಲಿಗ ಜನಾಂಗಕ್ಕೆ ಸ್ಥಿಮಿತವಾಗಿದೆಯಾ? ಅಲ್ಲ, ನಮ್ಮ ಮುಖ್ಯ ಉದ್ದೇಶ ನಮ್ಮ ಒಕ್ಕಲಿಗರ ಸಮುದಾಯದ ಸಂಘಟನೆ. ಹಾಗಾದ್ರೆ ಕೆಂಪೇಗೌಡರು, ಆಯ್ತು ನೀವ್ ಹೇಳಿದ್ ನಾವು ಒಪ್ಕೋತೀವಿ, ಕೆಂಪೇಗೌಡರು ಒಂದು ಜಾತಿಗೆ, ಒಂದು ವರ್ಗಕ್ಕೆ ಅವರು ಮೀಸಲಾಗಿರ್ಲಿಲ್ಲ. ಈ ಒಕ್ಕಲಿಗರ ಸಮುದಾಯ ಏನು ಅಂದ್ರೆ, ಒಕ್ಕಲು ಅಂದ್ರೆ ಉತ್ಪನ್ನ, ಒಕ್ಕಲು ಅಂದ್ರೆ ಒಂದು ಜಾಗ, ಒಕ್ಕಲು ಅಂದ್ರೆ ಜೊತೆಲಿ ಬೆರೆಯುವಂಥದ್ದು, ಒಕ್ಕಲುತನ ಅಂದ್ರೆ ಎಲ್ಲವನ್ನ ತಿಂದು ಎಲ್ಲರಿಗೂ ಹಂಚೋದಕ್ಕೆ ಒಕ್ಕಲುತನ ಅಂತ ಬರ್ತದೆ. ಉತ್ತಿ ಬಿತ್ತಿ ಬೆಳೆದು ತಿಂದು ಇನ್ನೊಬ್ರಿಗೆ ಹಂಚೋದಕ್ಕೆ ಅದು ಈ ಒಂದು ವಿಷಯ ಪ್ರಸ್ತಾಪವಾಗ್ತದೆ. ನೀವುಗಳು ಈ ಒಂದು ವಿಶಾಲವಾದ ಕೆಂಪೇಗೌಡರ ಮತ್ತು ವಿಶ್ವ ಒಕ್ಕಲಿಗರದ ಇಟ್ಕೊಂಡಾಗ ಅದು ಕೆಂಪೇಗೌಡರು ಆ ಒಕ್ಕಲಿಗ ಒಂದು ನಾಮಾಂಕಿತವಾಗಿ ಸೇರ್ಕೊಂಡಾಗ, ಇವತ್ತು ಕೆಂಪೇಗೌಡರು ಅಂದ್ರೆ ಅವರು ಒಂದು ಬ್ರ್ಯಾಂಡ್ ಆಗಿದೆ, ವಿಶ್ವದಲ್ಲಿ ಒಂದು ಬ್ರ್ಯಾಂಡ್. ಮೊದಲಿಗೆ ಏನು ಗಂಗರು ಇದ್ರು, ಗಂಗರ ತರುವಾಯ ಮಾಗಡಿ ಕೆಂಪೇಗೌಡರು ಬಂದ್ರು, ತರುವಾಯ ಶ್ರೀ ಬಾಲಗಂಗಾಧರ ಮಹಾಸ್ವಾಮಿಗಳೊಂದು, ಈಗ ಡಾಕ್ಟರ್ ಶ್ರೀ ನಿರ್ಮಲಾನಂದ ಮಹಾಸ್ವಾಮಿಗಳು ಈ ಒಂದು ಒಕ್ಕಲಿಗ ಮಠದ ಉತ್ತುಂಗಕ್ಕೆ ದೇಶ ವಿದೇಶಗಳಿಗೂ ಸಹ ಮಾದರಿಯಾದ ಮಠಗಳನ್ನ ಮಾಡ್ತಾ, ವಿದ್ಯೆ ಅನ್ನದಾಸೋಹ ಮಾಡ್ತಾ, ವಸತಿಯನ್ನು ಕೊಡ್ತಾ, ಅಲ್ಲಿ ಓದಂತ ವಿದ್ಯಾರ್ಥಿಗಳಿಗೆ ಒಂದು ಬದುಕಲಿಕ್ಕೆ ಉದ್ಯೋಗವನ್ನು ಕೊಡಿಸುವ ಮುಖೇನ ಅಂಗವಿಕಲರಿಗೆ, ಅಸಹಾಯಕರಿಗೆ ಎಲ್ಲರನ್ನ ಒಂದು ಗೂಡಿ, ಒಂದು ಪ್ರಪಂಚದಲ್ಲಿ ಯಾವ ರಾಜಕಾರಣಗಳು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ, ಆದ್ರೆ ಎಲ್ಲರೂ ಒಂದು ಸಮಾಜದಲ್ಲಿ ಗುರುಕುಲದಲ್ಲಿ ಇರಬೇಕು ಅನ್ನುವಂತ ಒಂದು ದೊಡ್ಡ ಚಿಂತನೆಯಲ್ಲಿ ಇವತ್ತು ಆದಿಚುಂಚನಗಿರಿ ಮಠ ಅಂದ್ರೆ
ವಿಶ್ವದಲ್ಲಿ ಇವತ್ತು ಒಂದು ದಾಖಲೆಯ ಹೆಸರು. ಇವತ್ತು ಲಕ್ಷಾಂತರ ಜನ ಇವತ್ತು ಅಲ್ಲಿ ಅನ್ನದಾಸೋಹ ಮಾಡಿ ಊಟ ಮಾಡ್ತಾರೆ, ಮತ್ತೆ ಭಕ್ತರಿದ್ದಾರೆ. ಇವತ್ತು ಮಠ ವಿಶಾಲ ಬೆಳೆದಿದೆ. ಇವತ್ತು ನಿರ್ಮಲಾನಂದ ಮಹಾಸ್ವಾಮಿಗಳು ಅದು ಬಹಳ ಜವಾಬ್ದಾರಿಯುತವಾಗಿ ಆ ಮಠವನ್ನ ಬಹಳ ಉತ್ತುಂಗಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಅದೆಲ್ಲ ಹೆಮ್ಮೆಯ ವಿಚಾರ. ಆದರೂ ನೀವು ಈ ಒಂದು ದೇಶದಿಂದ ದೇಶಕ್ಕೆ ಈ ಕೆಂಪೇಗೌಡರ ಉತ್ಸವನ್ನ ಮಾಡಲಿಕ್ಕೆ ನಿಮ್ಮ ಪ್ರೇರಣೆ ಏನು? ಪ್ರಾರಂಭದಲ್ಲೇ ನಮ್ಮ ಸಂಸ್ಥೆ ಹೆಸರೇ ವಿಶ್ವ ಒಕ್ಕಲಿಗರ ಮಹಾವೇದಿಕೆ. ಅಂದ್ರೆ ನಮ್ಮ ಸಮುದಾಯದ ಸಂಘಟನೆ ಯಾವ ಮಟ್ಟದಲ್ಲಿರಬೇಕು ಅಂದ್ರೆ ನಮ್ಮ ಸಂಸ್ಥೆ ವಿಶ್ವ ಮಟ್ಟದಲ್ಲಾಗಿರ್ಬೇಕು. ವಿಶ್ವ ಮಟ್ಟದಲ್ಲಿ ನಮ್ಮ ಕಾರ್ಯತಂತ್ರಗಳು ನಡೀಬೇಕು. ವಿಶ್ವ ಮಟ್ಟಕ್ಕೆ ನಮ್ಮ ಕೆಲಸಗಳನ್ನ ಕೊಂಡೊಯ್ಯಬೇಕು ಅನ್ನೋದು ಮುಖ್ಯ ಉದ್ದೇಶ ಆಗಿತ್ತು. ಪ್ರಾರಂಭದಲ್ಲಿ ದೆಹಲಿಯಲ್ಲಿ ರಾಷ್ಟ್ರೀಯ ಉತ್ಸವ ಮಾಡಿದ್ವಿ. ನಂತರ ಬಂದಂಥ ಅತಿಥಿಗಳು, ವಿದೇಶದಿಂದ ಬಂದಂಥ ಅತಿಥಿಗಳು ಇವತ್ತು ಕೆಂಪೇಗೌಡರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಹೆಸರು ಮಾಡಿದ್ದಾರೆ. ಅವರು ಕಟ್ಟಿದಂಥ ಬೆಂಗಳೂರು ನಗರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದೆ. ಹಾಗಾಗಿ ಯಾರಾದರೂ ಕೇಳಿದ್ರೆ ಒಂದು ಹಿನ್ನೆಲೆ ಇರುತ್ತೆ. ಒಂದು ನಗರಕ್ಕೆ ಯಾರು ಕಟ್ಟಿದ್ರು, ಯಾಕೆ ಕಟ್ಟಿದ್ರು ಅನ್ನೋದು ಒಂದು ಹಿನ್ನೆಲೆ ಇರುತ್ತೆ. ಈ ಹಿನ್ನೆಲೆನ ದೇಶ ವಿದೇಶಗಳಿಂದ ಬಂದಂತ ಗಣ್ಯ ವ್ಯಕ್ತಿಗಳಿಗೆ ಗೊತ್ತಾಗಬೇಕಾದ್ರೆ ಆ ಪುಣ್ಯಾತ್ಮ ಯಾರು, ಆ ಮಹಾಪುರುಷ ಯಾರು, ಅದ್ರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಕೇಳ್ತಾರೆ ಅವರು. ಇವಾಗ ಬೆಂಗಳೂರು ನಗರ, ಇವತ್ತು ಕೋಟೆ ನಗರ, ಕೆರೆಗಳ ನಗರ, ಉದ್ಯಾನವನ ನಗರ ಅಂತಾರೆ. ಇದಕ್ಕೆ ಯಾರು ಅದಕ್ಕೆ ಅಡಿಪಾಯ ಹಾಕಿದವರು ಅಂದಾಗ ಅದು ಬರೋದೇ ಹೆಸರು ಕೆಂಪೇಗೌಡರು. ಸೊ ಅವರನ್ನ ನೀವು ಬರೀ ಕರ್ನಾಟಕಕ್ಕೆ ಸೀಮಿತ ಮಾಡಬೇಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಹೆಸರು ಚರ್ಚೆಗೆ ಬರಲಿ, ಅವರ ವಿಷಯ ತಿಳಿಲಿ ಅಂತ ಹೇಳಿದಾಗ ಅಲ್ಲಿಂದ ವಿದೇಶದಿಂದ ಬಂದಂತ ಗಣ್ಯರು ಇಲ್ಲ ನೀವು ಎಲ್ಲಾ ಒಂದು ದೇಶಗಳಲ್ಲಿ ಈ ಒಂದು ಕೆಂಪೇಗೌಡ ಉತ್ಸವವನ್ನು ಮಾಡೋದು ಒಳ್ಳೇದು ಅಂತ ಹೇಳಿದ್ರು. ಹಾಗಾಗಿ 2019ರಲ್ಲಿ ಪ್ರಥಮವಾಗಿ ನಾವು ದುಬೈನಲ್ಲಿ ಕೆಂಪೇಗೌಡ ಪ್ರಥಮ ಅಂತಾರಾಷ್ಟ್ರೀಯ ಉತ್ಸವವನ್ನು ಮಾಡಿದ್ವಿ. ದುಬೈಲಿ ದುಬೈನಲ್ಲಿ 2017ರಲ್ಲಿ. 2017 ಮೊದಲು ದೆಹಲಿ, ಎರಡನೇದು ದುಬೈ, ಮೂರನೇದು ಸಿಂಗಪೂರ್. ಅದು 2019. ಅದಾದ ನಂತರ ಈಗ 2024 ಸೆಪ್ಟೆಂಬರ್ 29ಕ್ಕೆ ಲಂಡನ್ ನಲ್ಲಿ. ಓಕೆ, ಅದು ದಿನಾಂಕ ನಿಗದಿಯಾಗಿದೆ. ಕನ್ನಡಿಗರು, ಹೊರದೇಶದವರು, ಗಣ್ಯರು ನಮ್ಮೆಲ್ಲಾ ವಿಚಾರಗಳನ್ನ ಮನಗಂಡು ವಿಶ್ವಕ್ಕೆ ಇದೊಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ರಾಜ್ಯದ ಅನೇಕ ಮಹಾಸ್ವಾಮಿಗಳು ಸಹ ಆಶೀರ್ವಾದವನ್ನ ಮಾಡಲಿಕ್ಕೆ ಅವರು ಸಹ ಇವತ್ತು ಲಂಡನ್ನಿಗೆ ಬರ್ತಾ ಇದ್ದಾರೆ. ತಾವೆಲ್ಲರೂ ಕನ್ನಡಿಗರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಯಾತಕ್ಕೆ ಅಂದ್ರೆ ಮನುಷ್ಯನ ಜೀವನ ಶಾಶ್ವತವಾದ ಜೀವನವಲ್ಲ, ಇದು ನೀರಿನ ಮೇಲೆ ಗುಳ್ಳೆ ಹಾಗೆ, ಯಾವತ್ತಿರ್ತದೋ ಯಾವತ್ತೋಗ್ತದೋ ಗೊತ್ತಿಲ್ಲ. ಆದ್ರೆ ಒಂದು ನಮ್ಮ ರವಿಶಂಕರ್ ನೋಡಿದಾಗ ನನಗೊಂದು ಸಂತೋಷ ಆಗ್ತದೆ. ಯಾತಕ್ಕೆ ಅಂದ್ರೆ ತಮ್ಮ ಬದುಕನ್ನ ನೋಡ್ಕೊಂಡು ತಮ್ಮ ಕೆಲಸಕ್ಕೆ ಸಮಯ ಕೊಡುವಂತ ಕಾಲದಲ್ಲಿ ಘಟ್ಟದಲ್ಲಿ ಯಾರೂ ಇಲ್ಲ. ಎಲ್ಲರೂ ಬಿಸಿಯಾಗಿದ್ದಾರೆ. ಯಾರನ್ನು ಕೇಳಿ ಮೊಬೈಲ್ ಅಲ್ಲಿ ಇದ್ದಾರೆ. ಏನ್ ಕೇಳಿದ್ರು ನಾನು ಇವತ್ತು ಸಿಕ್ಕಲ್ಲ ಅಂತಾರೆ. ಇಂಥ ಒಂದು ಸನ್ನಿವೇಶದಲ್ಲಿ ರವಿಶಂಕರ್ ಅವರು ದೇಶ ವಿದೇಶಗಳಲ್ಲಿ ನಾವು ಒಂದು ಒಕ್ಕಲಿಗರ ಮನೆತನದಲ್ಲಿ ಹುಟ್ಟಿದೀವಿ, ಅನ್ನ ಹಾಕುವಂತ ಮನೆತನ, ಎಲ್ಲರನ್ನು ಪ್ರೀತಿಸುವಂತ ಮನೆತನ, ಎಲ್ಲರನ್ನು ಗೌರವಿಸುವಂತ ಮನೆತನ, ಯಾರೇ ಬಂದ್ರು ಇಲ್ಲಿ ನೆಲೆ ಊರಲಿಕ್ಕೆ ಆಶ್ರಯ ಕೊಡುವಂತ ನಾವು ಒಂದು ಜನಾಂಗ. ಹಾಗಾಗಿ ವಿಶ್ವದಲ್ಲಿ ಈ ಒಂದು ಪ್ರಚಾರವಾಗಬೇಕು ಅಂತ ಹೇಳಿ ಅವತ್ತು ಅಂದಿನ ಘಟ್ಟದಲ್ಲಿ ಮಾಡಿದಾಗ ಅದು ಎಷ್ಟು ಮಟ್ಟಿಗೆ ಅವ್ರ ತಲೆಯಲ್ಲಿ ಗೊತ್ತಿಲ್ಲ. ಇವತ್ತು ಅದು ಚಾಚು ತಪ್ಪದೆ ಇವತ್ತು ಕೆಂಪೇಗೌಡರ ಹೆಸರು ಅಜರಾಮರವಾಗಿ ಬೆಳೆಯಲಿಕ್ಕೂ ಇವರು ವಿಶ್ವ ಒಕ್ಕಲಿಗ ವೇದಿಕೆ ಅಂತ ಮಾಡ್ಕೊಂಡಿರೋದಕ್ಕೂ ಒಂದಕ್ಕೊಂದಕ್ಕೂ ತಾಳೆ ಆಗಿದೆ. ವಿಶ್ವಕ್ಕೆ ಇವರು ಒಂದು ಸೆಳೆತವನ್ನ ಕೊಟ್ಟಿದ್ದಾರೆ. ಈ ವಿಶ್ವ ಮಾನವರ ಈ ವೇದಿಕೆಯಿಂದ ಮಹಾಸ್ವಾಮಿಗಳು, ಗಣ್ಯರು, ಮಠಾಧೀಶ್ವರರು, ಮತ್ತೆ ಸಂಘ ಸಂಸ್ಥೆಗಳು, ರೈತರು, ವಿಚಾರವಂತರು, ಸಾಹಿತಿಗಳು, ಸಂಶೋಧಕರು, ಅದರಲ್ಲಿ ವಿಚಾರವಂತರು, ರೈತರು ಆದಿಯಾಗಿ ತಾಯಂದಿರ ಆದಿಯಾಗಿ ಇವತ್ತು ಹೊರದೇಶದಲ್ಲೂ ಕೆಂಪೇಗೌಡರನ್ನ ಗೌರವಿಸುವಂತ ಕೆಲಸಕ್ಕೆ ಮುಂದಾಗಿರೋದು ನಿಜವಾಗ್ಲೂ ನಿಮ್ಮನ್ನ ಅಭಿನಂದಿಸಬೇಕಾಗ್ತದೆ ರವಿಶಂಕರ್ ಅವರೇ. ಯಾಕೆಂದ್ರೆ ಇವತ್ತಿನ ಕಾಲಘಟ್ಟ ನಾವೆಲ್ಲರೂ ನೋಡ್ತಾ ಇದ್ದೀವಿ, ಸಮಯ ಯಾರಿಗೂ ಇಲ್ಲ. ಹಂಗಾಗಿ ನಮ್ಮ ಕೆಲಸ ಮಾಡೋದಕ್ಕೆ ಕೆಲವು ಸಂದರ್ಭದಲ್ಲಿ ಮನೆಗಳಲ್ಲಿ ಕೇಳ್ತಾರೆ, ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತೀರಿ, ನಿಮಗೆ ಕೆಲಸ ಇಲ್ಲ, ಮನೆ ಕಡೆ ಜವಾಬ್ದಾರಿ ಇಲ್ಲ, ಮಕ್ಕಳು ಏನ್ ಮಾಡ್ತಾರೆ ನೋಡೋದಿಲ್ಲ, ಆದ್ರೂ ನೀವು ಯಾವುದ್ರಲ್ಲೂ ಗಮನ ಹರಿಸ್ತಾ ಇಲ್ಲ. ಎಲ್ಲ ಒಂದು ಸಮಾಜ ಚಿಂತನೆ, ಜನಾಂಗದ ಚಿಂತನೆ, ಮತ್ತೆ ಏನೋ ಒಂದು ಇತಿಹಾಸವನ್ನ ಉಳಿಸ್ಬೇಕು ಅನ್ನೋ ಚಿಂತನೆ ನಿಮ್ಮಲ್ಲಿದೆ. ಆದ್ರೆ ಅದು ಈ ಸಾಂಸಾರಿಕ ಜೀವನದಲ್ಲಿ ಅಷ್ಟೊಂದು ಯಶಸ್ವಿ ಆಗ್ಲಿ, ಖುಷಿ ಆಗ್ಲಿ, ಅಥವಾ ನಿಮಗೆ ಒಂದು ಮಾನಸಿಕವಾದಂತ ಹಿಂಸೆ ಅಂದ್ರೆ ಈಗ ಇವೆಲ್ಲವನ್ನ ನಾವು ಸಂಸಾರಿಕ ಜೀವನದಲ್ಲಿ ತಗೊಂಡಾಗ ಮೊದಲು ಹೆಂಡತಿ ಮಕ್ಕಳು ಕೇಳೋದೇನಪ್ಪ ಅಂದ್ರೆ ಮೊದಲು ನಮ್ ಸಂಸಾರ ಸರೋಗ್ಲಿ, ಆಮೇಲೆ ನೀವೆಲ್ಲರೂ ಹೋಗಿ ಅಂತ.
ಆದ್ರೂ ಇಂಥ ಒಂದು ಕಾಲಘಟ್ಟದಲ್ಲಿ ಎಲ್ಲರ ಅಂದ್ರೆ ಇವತ್ತು 25 ಜನ ಈ ಸಂಘದ ಮುಖ್ಯ ಸದಸ್ಯರಾಗಿದ್ದಾರೆ. ಇವತ್ತು 10,000ಕ್ಕೂ ಹೆಚ್ಚು ಸದಸ್ಯರನ್ನ ನೀವು ಒಗ್ಗೂಡಿಸಿದಿರಿ. ಇದು ಸಾಮಾನ್ಯದ ವಿಷಯ ಅಲ್ಲ. ಯಾಕಂದ್ರೆ ನಾವು ಸಮಾಜದಲ್ಲಿ ಎಲ್ಲ ಕೆಲಸ ಮಾಡಿದ್ದೀವಿ. ಇದು ಸಮಾಜದಲ್ಲಿ ಅಷ್ಟೊಂದು ಸುಲಭವಾಗಿ ಮಾಡೋ ಕೆಲಸ ಅಲ್ಲ. ಆದ್ರೆ ನಿಮ್ಮ ಆತ್ಮಸ್ಥೈರ್ಯ, ಮಾಡ್ಲೇಬೇಕು ಅನ್ನುವಂತ ನಿಮ್ಮ ದಿಟ್ಟತನ, ನಿಮ್ಮೆಲ್ಲರೂ ಜೊತೆಯಲ್ಲಿ ಕೂಡಿ ನೀವು ಜೊತೆಲಿ ನಾವು ಬರ್ತೀವಿ ಅಂತ ಬರುವಂತ ಎಲ್ಲ ಪದಾಧಿಕಾರಿಗಳ ಆತ್ಮವಿಶ್ವಾಸ, ಇವೆಲ್ಲವಕ್ಕೂ ಕಾರಣಕರ್ತರಾಗಿ ಕೆಲಸ ಮಾಡುವ ದಿಟ್ಟಿನಲ್ಲಿ ನೀವು ಹೊರಟಿದ್ದೀರಿ ಅಂದ್ರೆ ಅದಕ್ಕೆ ಪ್ರೇರಣೆ ಆ ಭಗವಂತನ ಪ್ರೇರಣೆ ಇದೆ. ಹಾಗಾಗಿ ಈ ವಿಶ್ವ ಒಕ್ಕಲಿಗರ ನಿಮ್ಮ ಒಂದು ಸಂಘ ಏನಿದೆ ಅದು ವಿಶ್ವಕ್ಕೆ ಮಾದರಿಯಾಗ್ಲಿ. ನಿಮ್ಮ ಜೊತೆಯಲ್ಲಿ ನಾವಿರ್ತೀವಿ. ಕೆಂಪೇಗೌಡರ ಇತಿಹಾಸವನ್ನೇ ಇಡೀ ಚಾಚೂ ತಪ್ಪದೆ ತೋರಿಸ್ಬೇಕು ಅಂತಾನೆ ನಾನು ಅಭಿನವ ಕೆಂಪೇಗೌಡ AKG ಟಿವಿ ಚಾನೆಲ್ ಅನ್ನ ಪ್ರಾರಂಭವನ್ನ ಮಾಡಿದ್ದೆ. ಈಗಾಗಲೇ 4 ಕೋಟೆ ಇದೆ, ಇನ್ನು ಸಾಕಷ್ಟು ಇದೆ, ಮಳೆಗಾಲ ಇದೆ. ಇನ್ನ ಈ ವರ್ಷದೊಳಗಡೆ ಹೆಚ್ಚು ಕಮ್ಮಿ ಕೆಂಪೇಗೌಡರ ಇತಿಹಾಸವನ್ನ ನಮ್ಮ ಯೂಟ್ಯೂಬ್ ಚಾನಲ್ ಪ್ರತಿಯೊಂದು ಬೆಟ್ಟ, ಗುಡ್ಡೆ, ಕುಂಟೆ, ತೋಪುಗಳಿರ್ಬೋದು, ಪ್ರತಿಯೊಂದು ಆ ಒಂದು ಇತಿಹಾಸವನ್ನ ಜನರ ಮುಂದೆ ಇಡುವಂತ ಕೆಲಸದಲ್ಲಿ ನಾವಿದ್ದೀವಿ. ಹಾಗಾಗಿ ನಾನು AKG ಟಿವಿ ಚಾನಲ್ ವತಿಯಿಂದ ನಿಮ್ಮ ವಿಶ್ವ ಒಕ್ಕಲಿಗರ ವೇದಿಕೆಗೆ ಮತ್ತು ನಿಮ್ಮೆಲ್ಲ ಪದಾಧಿಕಾರಿಗಳಿಗೆ ನಿಮ್ಮನ್ನು ಪ್ರೋತ್ಸಾಹಿಸಿ ನಡೀರಿ, ನಾವು ನಿಮ್ ಜೊತೆಲಿ ಬರ್ತೀವಿ ಅಂತ ಹೇಳಿದ 16,000 ಜನ ನಿಮ್ಮ ಸದಸ್ಯರಿಗೆ ನಾನು AKG ಟಿವಿ ಚಾನಲ್ ವತಿಯಿಂದ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಶುಭವನ್ನ ಮತ್ತು ನಮಸ್ಕಾರವನ್ನ ಅವ್ರಿಗೆ ತಿಳಿಸ್ತೀನಿ. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಬಾಳೋಣ. ನಾವು ಎಲ್ಲ ಒಗ್ಗಟ್ಟಾಗಿದ್ರೆ ಮಾತ್ರ ಏನಾದ್ರೂ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನ ಮನಗೊಂಡು ನಾವು ಇಷ್ಟೊತ್ತು ಇಂಥ ಒಂದು ಸಮಯ, ಅವರು 2:15 ಬರ್ತೀನಿ ಅಂದ್ರು, ಆದರೂ ತಡವಾದ್ರು ಬಂದು ಈ ನಮ್ಮ AKG ವಾಹಿನಿಯಲ್ಲಿ ಕೂತು ಸಂಕ್ಷಿಪ್ತವಾಗಿ ಅವರ ಮನಸ್ಸಿನಂತ ವಿಶಾಲವಾದ ಮನಸ್ಸಿನಾಳದ ಮಾತುಗಳನ್ನು ನಮ್ಮಲ್ಲಿ ಹಂಚಿಕೊಂಡಿದ್ದಾರೆ. ಅದಕ್ಕೋಸ್ಕರ ನಮ್ಮ ಒಕ್ಕಲಿಗ ವಿಶ್ವ ವೇದಿಕೆಯ ಅಧ್ಯಕ್ಷರಾದಂತ ರವಿಕುಮಾರ್ ಅವರಿಗೆ ಮತ್ತೊಮ್ಮೆ ತಮಗೆ ಧನ್ಯವಾದ ಸಮರ್ಪಿಸ್ತೀನಿ. ಒಳ್ಳೇದಾಗ್ಲಿ, ನಿಮ್ಮ ಜೊತೆಲಿ ನಾವು ಇರ್ತೀವಿ ಅಂತ ಹೇಳಿ ತಾವು ನಮ್ಮನ್ನ ಇಲ್ಲಿ ಕರೆದು ಇವತ್ತು ತಮ್ಮ AKG ಚಾನೆಲ್ ಮೂಲಕ ಇಡೀ ವಿಶ್ವಕ್ಕೆ ನಮ್ಮ ಕಾರ್ಯವನ್ನು ಒಂದು ಪ್ರಚಾರಕ್ಕೆ ಕೊಡ್ತಿದ್ದೀರಾ. ನಮಗೂ ಕೂಡ ಥ್ಯಾಂಕ್ ಯು ಒಳ್ಳೆಯದಾಗಿದೆ. ಧನ್ಯವಾದಗಳು.